ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವೃಷಭ ರಾಶಿ ಏಪ್ರಿಲ್ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ 14 ಏಪ್ರಿಲ್ 2026 ಮಂಗಳವಾರ ಸೌರಮಾನ ಯುಗಾದಿ ಹಬ್ಬ. ಕೆಲವೆಲ್ಲ ಚಾಂದ್ರಮಾನ ರೀತಿಯಂತೆ ಯುಗಾದಿ ಹಬ್ಬ ಆಚರಣೆ ಮಾಡ್ತಾರೆ. ಯಾರ್ಯಾರು ಸೌರಮಾನ ರೀತಿ ಯುಗಾದಿ ಹಬ್ಬ ಆಚರಣೆ ಮಾಡುವಂಥವ್ರು 14ನೇ ತಾರೀಕು ಏಪ್ರಿಲ್ 2026 ಮಂಗಳವಾರ ಆಚರಣೆ ಮಾಡಿ. ಆಮೇಲೆ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ 20 ಏಪ್ರಿಲ್ 2026 ಅಕ್ಷಯ ತೃತೀಯ. ಅಕ್ಷಯ ಅಂದರೆ ಕ್ಷಯ ಆಗದೆ ಇರುವಂಥದ್ದು. ಅಕ್ಷಯ ತೃತೀಯ ದಿನ ಬಹಳ ಒಳ್ಳೆಯ ಮುಹೂರ್ತ. ನೀವೇನು ಮಾಡ್ತಿರೋ ಅದರ ಪ್ರತಿಫಲ ಬರುತ್ತೆ. ಮಂತ್ರ, ಯಂತ್ರ, ತಂತ್ರ ಯಾವುದನ್ನ ಒಳ್ಳೇದು ಮಾಡಿದ್ರೂ ಒಳ್ಳೇದು ಬರುತ್ತೆ, ಕೆಟ್ಟದ್ದು ಮಾಡಿದ್ರೂ ಕೆಟ್ಟದು ಬರುತ್ತೆ. ಇಂತಹ ಒಳ್ಳೆಯ ದಿನ ಗಂಗಾ ಸ್ನಾನ ಮಾಡಿ ಹೋಮ, ದಾನ, ಜಪ, ಇವೆಲ್ಲ ತರ್ಪಣಗಳು ಇಂಥವೆಲ್ಲ ನೀವು ಮಾಡಿದ್ರೆ ಅದರ ಪ್ರತಿಫಲ ಹೆಚ್ಚಾಗಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಅಕ್ಷಯ ತೃತೀಯ ದಿನ ಚಿನ್ನ ತಗೊಂಡ್ರೆ ಒಳ್ಳೇದು. ಚಿನ್ನ ತಗೊಂಡ್ರೆ ಚಿನ್ನ ಮತ್ತೆ ಮತ್ತೆ ಬರುತ್ತೆ. ಬೆಳ್ಳಿ ತಗೊಂಡ್ರೆ ಮತ್ತೆ ಬೆಳ್ಳಿ ಮತ್ತೆ ಮತ್ತೆ ಅಕ್ಷಯವಾಗಿ ಬರುತ್ತೆ. ಅಂತಹ ಒಳ್ಳೆಯ ಶುಭ ದಿನ. ವಿವಾಹ ಆಗಕ್ಕೆ, ಮಕ್ಕಳಿಗೆ ಹೆಸರಿಡೋದಕ್ಕೆ, ಇದೆಲ್ಲದಕ್ಕೂ ಕೂಡ ಒಳ್ಳೆಯ ಮುಹೂರ್ತ. ಆಮೇಲೆ 21/4/2026 ಬುಧವಾರ ಶ್ರೀ ಶಂಕರಾಚಾರ್ಯರ ಜಯಂತಿ. ಇದು ಈ ತಿಂಗಳ ವಿಶೇಷ. ಇದು ಜೊತೆಗೆ ವೃಷಭ ರಾಶಿ ಜಾತಕರಿಗೆ ಏಪ್ರಿಲಲ್ಲಿ ಏನು ಫಲಾನುಫಲ ಪ್ರಾಪ್ತಿಯಾಗೋಕ್ಕಿಂತ ಮೊದಲು ಪ್ರಿಯ ವೀಕ್ಷಕರೇ, ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪಲ್ಲೆಲ್ಲ ಶೇರ್ ಮಾಡಿ. ಕೆಳಗಡೆ ಹೈಪ್ ಅಂತ ಬರುತ್ತೆ, ಅದನ್ನು ನೀವು ಒತ್ತಿದ್ರೆ ಇಷ್ಟು ಪಾಯಿಂಟ್ಸ್ ಅಂತ ಮೇಲಕ್ಕೆ ತಗೊಂಡೋಗುತ್ತೆ ವಿಡಿಯೋನ. ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೆ ಎಲ್ಲರೂ ಹೈಪ್ ಮಾಡಿ. ನೋಡಿ, ವೃಷಭ ರಾಶಿ ಜಾತಕರಿಗೆ ಈ ತಿಂಗಳು ರಾಜಯೋಗ. ನಿಮಗೆಲ್ಲ ವೃಷಭ ರಾಶಿ ಜಾತಕರಿಗೆ ಗೊತ್ತಿದೆ, ಗುರುಬಲ ಇದೆ. ಅದು ವರ್ಷ ಭವಿಷ್ಯದಲ್ಲೂ ತಿಳಿಸ್ತೀವಿ. ತಿಂಗಳು ಭವಿಷ್ಯದಲ್ಲಿ ಈ ತಿಂಗಳು ಶುಕ್ರ ಶುಭ ಫಲ ಕೊಡ್ತಾನೆ, ಬುಧ ಶುಭ ಫಲ ಕೊಡ್ತಾನೆ, ಗೋಚಾರದ ಮಂಗಳ ಗ್ರಹ ಶುಭ ಫಲ ಕೊಡ್ತಾನೆ. ಅದಕ್ಕೆ ತುಂಬ ಒಳ್ಳೆ ರಾಜಯೋಗದಂಥ ಸಮಯ. ಈ ಏಪ್ರಿಲ್ಲು ತುಂಬ ಚೆನ್ನಾಗಿದೆ. ವಿಡಿಯೋ ಕೊನೆಯವರೆಗೂ ನೋಡಿ. 2 ಏಪ್ರಿಲ್ 2026 ಮಂಗಳ ಗ್ರಹ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ. 10/4/2026 ಬುಧ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ. 14/4/2026 ಸೂರ್ಯ ಮೀನರಾಶಿಯಿಂದ ಮೇಷರಾಶಿಗೆ ಸಂಚಾರ. 19/4/2026 ಶುಕ್ರ ನಿಮಗೆ ನಿಮ್ಮ ಜನ್ಮ ರಾಶಿಯಾಧಿಪತಿ ಮೇಷರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶವನ್ನ ಹೊಂದುತ್ತಾನೆ. ಹಾಗಾದ್ರೆ ಕುಜ 11ನೇ ಮನೆಯಲ್ಲಿ ಸಂಚಾರ. ಮಂಗಳ ಗ್ರಹ ಅಂದ್ರೆ ನಿಮಗೆ ಸಪ್ತಮಾಧಿಪತಿ, ಆಮೇಲೆ ವ್ಯಯಾಧಿಪತಿ. ಲಾಭ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ತುಂಬಾ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಪೊಲೀಸ್ನವರಿಂದ ಸಹಾಯ ಬೇಕಾ, ಸಹಾಯ ಪ್ರಾಪ್ತಿಯಾಗುತ್ತೆ. ಧೈರ್ಯದಿಂದ ಮುನ್ನುಗ್ಗಿ ಎಲ್ಲದರಲ್ಲೂ ಕೂಡ ಸಕ್ಸಸ್ ಆಗ್ತೀರಿ. ಆರೋಗ್ಯ ಚೆನ್ನಾಗಿ ಆಗ್ಬೇಕು ಅಂತ ಸಂಕಲ್ಪ ಮಾಡಿ, ಆರೋಗ್ಯ ಚೆನ್ನಾಗಿ ಆಗ್ಬಿಡುತ್ತೆ. ಧನ ಬೇಕು ಅಂತ ನೀವು ಪ್ರಯತ್ನ ಪಟ್ಟರೆ, ನಿಮ್ಮ ಸಂಗಾತಿ ಜೊತೆ ಕಷ್ಟಪಟ್ಟಾಗ ಕೊನೆಗೆ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಸ್ನೇಹಿತರ ಮುಖಾಂತರ ಲಾಭ ಆಗುತ್ತೆ. ಕೈಗೊಂಡ ಎಲ್ಲಾ ಕಾರ್ಯಗಳಲ್ಲೂ ಕೂಡ ಶಾಂತಿ ಮತ್ತು ಜಯ ನಿಮಗೆ ಪ್ರಾಪ್ತಿಯಾಗುತ್ತೆ. ಸಹೋದರ ಸಹೋದರಿ, ದೊಡ್ಡೋರು ಯಾರಿರ್ತಾರೆ, ಎಲ್ಡರ್ ಸಿಬ್ಲಿಂಗ್ಸ್, ಅವರಿಂದ ನಿಮಗೆ ಲಾಭ ಆಗುತ್ತೆ. ಕಲಹಗಳು, ವ್ಯಾಜ್ಯಗಳು ಏನೇ ಇರಲಿ, ಕೋರ್ಟ್ ಕೇಸ್ ಇರಲಿ, ಅದರಲ್ಲೆಲ್ಲ ಗೆಲುವು ವೃಷಭ ರಾಶಿ ಜಾತಕರಿಗೆ ಈ ತಿಂಗಳು ಪ್ರಾಪ್ತಿಯಾಗ್ತಾ ಇದೆ. ನೋಡಿ, ಸೌರಮಾನ ಯುಗಾದಿ ಈ ತಿಂಗಳು. ನೋಡಿ, ನಿಮಗೆಲ್ಲ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಷ್ಟೆಲ್ಲ ಶುಭ ಫಲ ಕುಜನಿಂದ ಪ್ರಾಪ್ತಿ. ಬುಧ 11ನೇ ಮನೆಗೆ ಬಂದ್ಬಿಡ್ತಾನೆ. ಬುಧನೂ ಕೂಡ ಬಂಧುಗಳಿಂದ ಸಹಾಯ, ಲಾಭ. ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ಲಾಭ. ಸ್ವಲ್ಪ ಕುಜ ಬುಧ ಇಬ್ರು 11ನೇ ಮನೆಯಲ್ಲಿ ಬಂದಾಗ ಸಹೋದರ ಸಹೋದರಿಯರಲ್ಲಿ ಕಲಹಗಳು ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ಕೊನೆಗೆ ಜಯ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮಗೆ
ಒಳ್ಳೆಯದು ಆಗುತ್ತೆ. ಶುಕ್ರ ನಿಮ್ಮ ಜನ್ಮ ರಾಶಿಯಾಧಿಪತಿ ವ್ಯಯಭಾವದಲ್ಲಿದ್ದಾಗಲೂ ಶುಭ ಫಲ ಕೊಡ್ತಾನೆ, ನಿಮ್ಮ ಜನ್ಮ ರಾಶಿಗೆ ಬಂದಾಗಲೂ ಕೂಡ ಶುಭ ಫಲ ಕೊಡ್ತಾನೆ. ಯಾವ ತರ? ನಿಮ್ಮನ್ನ ಜೀವನದಲ್ಲಿ ಪ್ರಗತಿ, ಲೈಂಗಿಕ ಸುಖ, ಪ್ರಾಪಂಚಿಕ ಸುಖ, ವಾಕ್ ಚತುರರಾಗಿರ್ತೀರಿ. ಶುಕ್ರ ವ್ಯಯಭಾವದಲ್ಲಿದ್ದಾಗ ದಾನ ಧರ್ಮಗಳನ್ನ ಮಾಡ್ತೀರಿ, ಧನ ಹೂಡಿಕೆಯಿಂದ ಲಾಭ ಮಾಡ್ತೀರಿ. ವಿಶೇಷವಾಗಿ ಪುರುಷ ಜಾತಕರು ಪತ್ನಿಯಿಂದ ಶಯನ ಸುಖ ಪಡಿತಾರೆ, ಸ್ತ್ರೀ ಜಾತಕರು ಪತಿಯಿಂದ ಸಂತೋಷವಾಗಿರ್ತೀರಿ. ಧನ ಹೂಡಿಕೆ, ಎಲ್ಲಾದ್ರೂ ಹಣ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದರಿಂದನೂ ಲಾಭ. ಸುಂದರ ಸ್ತ್ರೀ ಜೊತೆ ಸೇರಿ ಸ್ನೇಹ ಬೆಳೆಸುವಂತಹ ಯೋಗ ಕೆಲವರಿಗೆ ಮಾತ್ರ ಪ್ರಾಪ್ತಿಯಾಗುತ್ತೆ. ಯಾಕೆ ಕೆಲವರಿಗೆ ಅಂತೀನಿ ಅಂದ್ರೆ, ನಿಮ್ಮ ಜನ್ಮ ಜಾತಕದಲ್ಲಿ ಶುಕ್ರನ ಸ್ಥಿತಿ ಹೇಗಿದೆ, ಶುಕ್ರ ಏನಾರ ಅಫ್ಲಿಕ್ಟ್ ಆಗಿದ್ದಾನಾ, ಶುಕ್ರ ನಿಮ್ಮ ಜಾತಕದಲ್ಲಿ ಒಳ್ಳೆ ಸರ್ವಾಷ್ಟಕ ವರ್ಗದಲ್ಲಿ ಒಳ್ಳೆ ಬಿಂದುಗಳನ್ನ ಕೊಟ್ಟಿದ್ದಾನ, ಯಾವ ರಾಶಿಯಲ್ಲಿ ಶುಕ್ರನ ನಿಮ್ಮ ಜನ್ಮ ಸಮಯದಲ್ಲಿ ಇದ್ದಾನೆ, ಅವೆಲ್ಲ ನಿಮ್ಮ ಜಾತಕವನ್ನ ನೋಡಿದಾಗ ಈ ಫಲಗಳೆಲ್ಲ ಗೋಚಾರದಲ್ಲಿ ಫಲ ಸಿಕ್ಕೇ ಸಿಗಬೇಕು. ಇಲ್ಲ ಅಂದ್ರೆ ಶುಕ್ರ ಏನೋ ಒಂದು ನೆಗೆಟಿವ್ ಎಫೆಕ್ಟ್ ಅಲ್ಲಿ ಇರ್ತಾನೆ. ಕುಜ ನೋಡಿ, ಪತಿಯಿಂದ ನಿಮಗೆ ಲಾಭ ಆಗ್ಬೇಕು. ಪುರುಷ ಜಾತಕರಿಗೆ ಪತ್ನಿಯಿಂದ, ಸ್ತ್ರೀ ಜಾತಕರಿಗೆ ಪತಿಯಿಂದ, ಬಂಧುಗಳಿಂದನೂ ನಿಮ್ಗೆ ಲಾಭ ಆಗ್ಬೇಕು. ಅದೆಲ್ಲ ಆಗ್ತಾ ಇಲ್ಲ ಅಂದ್ರೆ ಕುಜ ಮತ್ತು ಬುಧನ ಪರಿಸ್ಥಿತಿಯನ್ನು ಕೂಡ ನಿಮ್ಮ ಜನ್ಮ ಜಾತಕದಲ್ಲಿ ನೋಡಿ ಸರಿಯಾದ ಪರಿಹಾರವನ್ನ ತಿಳಿಸ್ಬೇಕಾಗುತ್ತೆ. ಹಾಗಾದ್ರೆ ಸೂರ್ಯ ರಾಜಕಾರಣಿಗಳ ಪರಿಚಯ, ರಾಜನಂತೆ ನೀವು ರಾಜ ವೈಭವದಂತೆ ಜೀವನ ಮಾಡ್ತೀರಿ. ಎಷ್ಟನೇ ತಾರೀಕುವರೆಗೂ? 14ನೇ ತಾರೀಕು ಏಪ್ರಿಲ್ 2026ವರೆಗೂ. ಆದ್ರೆ 14ನೇ ತಾರೀಕು ನಂತರ ಸೂರ್ಯ ನೆಗೆಟಿವ್ ಎಫೆಕ್ಟ್ ಕೊಡ್ತಾ ಹೋಗ್ತಾನೆ. ಯಾರ ರಾಜಕಾರಣಿಗಳಿದ್ದೀರಿ ಅಥವಾ ರಾಜಕಾರಣಿಗಳಿಂದ ಸಹಾಯ ಆಗ್ಬೇಕು, ಸರ್ಕಾರದ ಯಾವುದೇ ಕೆಲಸಗಳು ಮಾಡ್ಕೋಬೇಕು ಅಂದ್ರೆ 14ನೇ ತಾರೀಕು ಒಳಗಡೆ ಮಾಡ್ಕೊಳ್ಳಿ. 14ನೇ ತಾರೀಕು ನಂತರ ಸರ್ಕಾರದ ಕೆಲಸಗಳೆಲ್ಲ ಸ್ಲೋ ಆಗೋಗುತ್ತೆ. ಅಥವಾ ನಿಮ್ಗೆಲ್ಲೋ ಒಂದು ಟ್ರಾನ್ಸ್ಫರ್ ಆಗಬೇಕು, 14ನೇ ತಾರೀಕು ದಾಟಿದ ತಕ್ಷಣ ನಿಮ್ಮ ಕೆಲಸ ಸ್ಲೋ. ಟ್ರಾನ್ಸ್ಫರ್ ನಿಮ್ಗೆ ಬೇಕಾದ ಕಡೆ ಟ್ರಾನ್ಸ್ಫರ್ ಆಗದೆ, ಏನೋ ಒಂದು ಸರ್ಕಾರದಿಂದ ಯಾರೋ ಒಬ್ಬ ಮಿನಿಸ್ಟರ್ ಇರ್ಬೋದು, MLAಗಳಿರ್ಬೋದು, ಯಾರೇ ಆಗಿರ್ಬೋದು, ಅವರ ಸಹಾಯ ಸಿಗದೆ ಇರ್ಬೋದು. ದೊಡ್ಡ ದೊಡ್ಡ ಆಫೀಸರ್ಸ್ಗೆ, IAS, IPS, KS ಯಾರೇ ಆಗಿರ್ಬೋದು, ಗ್ರೇಡ್ ಅನ್ನು ಆಫೀಸರ್ಸ್ಗೆ ಬೇಕಾದ ಕಡೆ ವರ್ಗಾವಣೆ ಆಗದೆ ಇದ್ದಾಗ ತೊಂದರೆಗಳಾಗ್ಬೋದು. ಸರ್ಕಾರದಿಂದ ಸಹಾಯ ಸಿಗದೆ ಇದ್ದಾಗ ನಿಮ್ಮ ಮನಸ್ಸಿಗೆ ನೋವು ಆಗ್ಬೋದು. ಇದು ನೆಗೆಟಿವ್ ಎಫೆಕ್ಟ್. ಪಾಸಿಟಿವ್ ಹೇಳಿದೆ, ನೆಗೆಟಿವ್ ಏನೇನು ಆಗ್ಬೋದು ಅನ್ನೋದನ್ನ ತಡ್ಕೊಳ್ಳೋಕೆ ಶಕ್ತಿ ಇರೋರು ಈ ನೆಗೆಟಿವ್ನ ತಿಳ್ಕೊಂಡಿರ್ಬೇಕು. ತಿಳ್ಕೊಂಡು ಜಾಗ್ರತೆಯನ್ನು ವಹಿಸ್ಲಿ ಅನ್ನೋಂಥ ವಿಚಾರಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ. ಹಾಗಾದ್ರೆ ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗಬೇಕಾದ್ರೆ ನಾವೊಂದು ಚೈತನ್ಯ ಶಕ್ತಿ ಅಲ್ವಾ. ಶರೀರ, ಈ ಬಟ್ಟೆ ಹಳೇದಾಗೋಗುತ್ತೆ, ಶರೀರನೂ ಹಳೇದಾಗುತ್ತೆ, ವಯಸ್ಸಾಗ್ತಾ ಆಗ್ತಾ ಶರೀರನೂ ಹಳೇದಾಗುತ್ತೆ. ಒಳಗಡೆ ಇರುವಂಥ ಒಂದು ಚೈತನ್ಯ ಶಕ್ತಿ, ಆ ಸರ್ವಶಕ್ತಿವಂತ ಪರಮಾತ್ಮ ನೆನಪು ಮಾಡಬೇಕು. ಅದೇ ನಿಜವಾದ ಲಿಂಗ ಪೂಜೆ. ಅದಕ್ಕೆಲ್ಲರೂ ಕೂಡ ಓಂ ಪರಮಾತ್ಮನೇ ನಮಃ ಅಂತೇಳಿ ಸ್ವಯಂವನ್ನ, ಆತ್ಮ ಚೈತನ್ಯ ಶಕ್ತಿಯಾದಂತಹ ಪರಮಾತ್ಮ ನೀವು ನೆನಪು ಮಾಡಿದಾಗ ನಿಮ್ಮ ಪಾಪಗಳು ಕಳೆಯುತ್ತೆ. ಶಿವನಿಗೆ ರುದ್ರಾಭಿಷೇಕ ಮಾಡಿಸೋದನ್ನ ಈ ತಿಂಗಳು ಮರಿಬೇಡಿ ಅನ್ನುವಂತಹ ವಿಚಾರ ತಿಳಿಸ್ತಾ, ಪ್ರಿಯ ವೀಕ್ಷಕರೇ, ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಹೈಪ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.